ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇಮಾಸ್ ವರ್ಡ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಓಕೆ, ಇವತ್ತೊಂದು ಸ್ಪೆಷಲ್ ಮಾಡೋಣ. ಸ್ಪೆಷಲ್ಲಾಗಿ ಏನಾದರೂ ಮಾಡೋಣ. ಓಕೆ, ನಾನು ಮಾಡ್ತಾ ಇರೋದು ಬಗರನ್ನ. ನನ್ನ ಮಗಳ ಫೇವ್ರೆಟ್ ಬಿರಿಯಾನಿ ಅಂತ. ಯಾವಾಗಲೂ ಅವಳು ಕರೆಯೋದು ಮಮ್ಮಿ ಬಿರಿಯಾನಿ ಮಾಡಿಕೊಡು ಅಂತ ಹೇಳಿ. ಸೊ ನಾನು ಅವಳಿಗೆ ಡೈಲಿ ಅಂತೂ ಮಟನ್ ತಿನ್ಸೋಕ್ಕಾಗಲ್ಲ, ಚಿಕನು ಅಂಥೇಳಿ. ಸೊ ನಾನು ಇದು ಬಗರ್ ರೈಸ್ ಅಂತ ಮಾಡಿಕೊಡ್ತೀನಿ. ಇದು ಯೂಶ್ವಲಿ ನಾನ್ ವೆಜ್ಜಲ್ಲಿ ಅಂದರೆ ಸೂಪರು. ಬಟ್ ನಾವು ಇವಾಗ ಈ ಕಾಂಬಿನೇಷನ್ನ ಬೇಳೆ ಜೊತೆ ಮಾಡಿದರೆ ಇನ್ನೂ ಎಷ್ಟು ಟೇಸ್ಟಿಯಾಗಿರ್ತದೆ ಅಂದರೆ ಸೂಪರಾಗಿರ್ತದೆ. ಸೊ ಒಂದ್ಸಲ ಇದನ್ನು ಟ್ರೈ ಮಾಡಿ, ಓಕೆನಾ. ನಾನು ಇದನ್ನು ಮಾಡಲಿಕ್ಕೆ ಒಂದು ಪಾತ್ರೆ ಇಟ್ಕೊಂಡಿನಿ. ಪಾತ್ರೆಯಲ್ಲಿ ಆಯಿಲ್ ಹಾಕಿದ್ದೀನಿ. ಓಕೆ, ಸ್ವಲ್ಪ ತುಪ್ಪನೂ ಹಾಕ್ಬೋದು. ಓಕೆ, ನಾನು ಮಾಡ್ತಾ ಇರೋದು ಒಂದು 5 ಜನಕ್ಕೆ ಆಗೋವಂಥದ್ದು. ಮೆಜರ್ಮೆಂಟ್ ಮುಂದೆ ತೋರಿಸ್ತೀನಿ. ಓಕೆ, ಮತ್ತು ಇವಾಗ ನೋಡಿ ಇದನ್ನು ಯಾವ ಥರ ತಿನ್ಬೋದು ಅಂದರೆ ಭಾಳ ಟೇಸ್ಟ್ ಅನಿಸುತ್ತೆ. ಬೇಳೆ ಜೊತೆ ಅಂತೂ ಹೇಳಿ ಮಾಡಿಸಿದ್ದು ಒಂಥರ ಮಸಾಲ ಗಟ್ಟಿ ಬೇಳೆ, ಎಸ್ಪೆಷಲಿ ಗಟ್ಟಿ ಬೇಳೆ ಇದ್ದರೆ ಈ ಬಿಸಿ ಇದು ಬಗರ್ ರೈಸು ಮತ್ತು ಗಟ್ಟಿ ಬೇಳೆ ತಿಂದರೆ ಸೂಪರಾಗಿರುತ್ತೆ. ಸೊ ಒಂದ್ಸಲ ಇದನ್ನು ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನಾನು. ಓಕೆ, ನಾನು ಇವಾಗ ಒಂದು ಬಾಣಲೆಗೆ ಎಣ್ಣೆ ಇಟ್ಕೊಂಡಿದ್ದಲ್ಲ, ಇದಕ್ಕೆ ಡ್ರೈ ಐಟಮ್ಸ್, ಮಸಾಲ ಐಟಮ್ಸ್ ಹಾಕ್ತಾಯಿದ್ದೀನಿ. ನೋಡ್ಬೋದು, ಒಂದು ಪಲಾವ್ ಎಲೆ, 3 ಲವಂಗ, ಒಂದು ಚಕ್ಕೆ, ಒಂದಿಷ್ಟು ಕರಿಕಾಳು, ಒಂದು ಹೂವು. ಓಕೆ, ಇವು ತೋರಿಸಿದೆ ಐಟಮ್ಸ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಬಟ್ ಏಲಕ್ಕಿನ ಸ್ವಲ್ಪ ಕುಟ್ಟಿ ಅದು ಸ್ಮೆಲ್ ಬಿಡೋ ಸಲುವಾಗಿ ಈ ಎಲ್ಲ ಅದನ್ನು ಮಾಡ್ಕೋಬೇಕು. ಅದೆಲ್ಲನೂ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಓಕೆ, ಆಯಿಲಲ್ಲಿ ಫ್ರೈ ಮಾಡ್ಕೋದ್ಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿನಿ. ಮತ್ತು ಒಂದು 4-5 ಹಸಿಮೆಣ್ಸಿನ್ಕಾಯಿನ ಇಟ್ಕೊಂಡಿನಿ. ಓಕೆ, ಖಾರ ತಿನ್ನೋರು ಖಾರ ಮಾಡ್ಕೋಬೋದು. ಬಟ್ ನಾವು ಮೀಡಿಯಮ್ ಬೇಳೆ ಜೊತೆನೂ ತಿಂತೀವಲ್ಲ, ಸೊ ಸ್ವಲ್ಪ ಟೇಸ್ಟ್ಗೋಸ್ಕರ ಅಂತ ಅಷ್ಟೇ. ಸಪೋಸ್ ನನ್ನ ಮಗಳಿಗೆ ಬೇಡ ಅಂದರೆ ನಾನು ಅದಷ್ಟೇ ತಿನ್ನಿಸ್ಬೇಕಂತ ಹೇಳಿ ಒಂದು 4 ಮೆಣಸಿನ್ಕಾಯಿ ಹಾಕ್ಕೊಂಡೇನಿ. ನೋಡ್ಬೋದು, ನಾನು ಆಲ್ರೆಡಿ ಏಲಕ್ಕಿ ಕುಟ್ಟಿ ಹಾಕ್ಕೊಂಡೇನಿ ಹೇಳ್ದಂಗೆ. ಆಮೇಲೆ ಏನು ಮಾಡೋದಂದರೆ ಇವಾಗ ನಾವು ಚೂರು ಇದಕ್ಕೆ ಪೇಸ್ಟ್ ಸಹ ಬೇಕಾಗುತ್ತೆ. ಸೊ ಇವೆಲ್ಲ ಹೇಳಿದ ಇಂಗ್ರೀಡಿಯೆಂಟ್ಸು. ಇದನ್ನು ಒಂದ್ಸಲ ಲಾಸ್ಟ್ ತನಕ ನೋಡಿ, ನೀವು ಅನ್ಬೋದು ಎಷ್ಟು ಈಸಿ ಇದೆ ಅಂಥೇಳಿ. ಬಟ್ ಸೂಪರಾಗಿದೆ, ಚೆನ್ನಾಗಿ ಟೇಸ್ಟೂ ಇರ್ತದೆ. ಒಂದ್ಸಲ ಟ್ರೈ ಮಾಡಿ. ನಾ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಈರುಳ್ಳಿನ ಆಯಿಲಲ್ಲಿ ಫ್ರೈ ಮಾಡ್ಕೋತೀನಿ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಮತ್ತು ಅವಾಗ ಕಲರ್ ಚೇಂಜ್ ಆಗ್ತಾ ಇದೆ, ಫ್ರೈ ಮಾಡ್ತಾ ಇದ್ದೀನಿ. ಒಂದು 5 ನಿಮಿಷ ಸಾಕು. ಫ್ರೈ ಮಾಡಿದ ಮೇಲೆ ಕಲರ್ ಚೇಂಜ್ ಆದಮೇಲೆ ಸೊ ನಾವು ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ಖಾರ ನೋಡಿ ನಿಮ್ಮ ಟೇಸ್ಟ್ ತಕ್ಕ. ನಾವು ಜಾಸ್ತಿ ಖಾರ ತಿಂತೀವಿ, ಬಟ್ ನನ್ನ ಮಗಳು ತಿನ್ನೋದಿಲ್ಲ. ಅವಳಿಗೋಸ್ಕರ ನಾನು ಯಾವಾಗಲೂ ಕಡಿಮೆನೇ ಯೂಸ್ ಮಾಡೋದು. ಸೊ ನೋಡ್ಬೋದು, ಒಂದು 4 ಹಸಿಮೆಣ್ಸಿನ್ಕಾಯಿನ ನಾನು ಉದ್ದ ಒಂಚೂರು ಚಿಕ್ಕದೇ ಕಟ್ ಮಾಡ್ಕೊಂಡೀನಿ. ಇದನ್ನು ಆಯಿಲಲ್ಲಿ ಫ್ರೈ ಆದಮೇಲೆ ಉಳಿದಿದ್ದು ಮಸಾಲ ಹಾಕಬೇಕು. ಓಕೆ, ಮಸಾಲ ಹಾಕ್ಕೊಂಡು ಮುಂದೆ ನೋಡ್ಬೋದು. ಈ ಮಕ್ಳಿಗೆ ಮೇಂಟೈನ್ ಮಾಡ್ಬೇಕಂದ್ರೆ ಭಾಳ ಕಷ್ಟ. ಇವ್ರಿಗೆ ಒಂದು ಟೈಮ್ಗೆ ಇಷ್ಟ ಆಗಿದೆ, ಇನ್ನೊಂದು ಟೈಮ್ಗೆ ಇಷ್ಟ ಆಗಲ್ಲ. ಒಮ್ಮೆ ಮ್ಯಾಗಿ ತಿಂತೀನಿ ಅಂತಾರೆ, ಒಮ್ಮೆ ರೈಸ್ ತಿಂತೀನಿ ಅಂತಾಳೆ. ಇವಳಿಗಂತೂ ಯಾವಾಗ ನೋಡಿದ್ರು ಬಿರಿಯಾನಿ ಅನ್ನೋದಿರ್ತಾಳೆ. ಅವಳು ತಿನ್ನಲ್ಲ, ಬಟ್ ಅದು ಏನೋ ಅವಳಿಗೆ ಅದು ಇಂಟ್ರೆಸ್ಟೋ ಏನೋ ಗೊತ್ತಿಲ್ಲ. ಸೊ ನಾನಂತೂ ಇವಳಿಗೆ ಹ್ಯಾಬಿಟ್ ಮಾಡಿಬಿಟ್ಟಿದ್ದೀನಿ. ಏನಂದರೆ ಸೋಯಾ ಚಂಕ್ಸ್ ಹಾಕಿ ಒಂಚೂರು ಕಲರ್ ರೈಸ್, ನಾವು ಇದಕ್ಕೆ ಬಗರ್ ರೈಸ್ಗೆ ಕಲರ್ ರೈಸ್ ಅಂತಲೂ ಕರಿತೀವಿ. ಸೊ ಇದಕ್ಕೆ ಬಿರಿಯಾನಿ ಅಂಥೇಳಿ ಅವಳಿಗೆ ಸೋಯಾ ಚಂಕ್ಸ್ ಹಾಕಿ ಮಾಡಿಕೊಡ್ತೀನಿ. ಸೊ ತಿಂತಾಳೆ, ಚೆನ್ನಾಗಿ ಇಷ್ಟಪಟ್ಟು ತಿಂತಾಳೆ. ಮತ್ತು ನಮ್ಗೆ ಪ್ರೋಟೀನು ಇರ್ತದೆ, ಕಾರ್ಬ್ ಇರ್ತದೆ, ವೆಜಿಟೇಬಲ್ಸ್ ಹಾಕಿರ್ತೀನಿ, ಫೈಬರ್ ಇರ್ತದೆ. ಸೊ ಈ ಥರ ನಾನು ವೆರೈಟಿಯಾಗಿ ಅವಳಿಗೆ ಮಾಡಿಕೊಟ್ಟಾಗ ಅವಳು ತಿಂತಾಳೆ. ಕೆಲವೊಮ್ಮೆ ಓನ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡ್ತೀನಿ, ಕೆಲವೊಮ್ಮೆ ಖಾರ ಪುಡಿ ಹಾಕಿ ಮಾಡ್ತೀನಿ. ಸೊ ಅವಳಿಗೆ ಯಾವ ಮೂಡ್ ತಕ್ಕ ಅಂತ ಹೇಳ್ಬೋದು. ಕೆಲವೊಮ್ಮೆ ಅವಳು ಇಲ್ಲ ಮಮ್ಮಿ ರೆಡ್ ಬೇಕಂತ ಕೇಳ್ತಾಳೆ, ಕೆಲವೊಮ್ಮೆ ಇಲ್ಲ ನನಗೆ ವೈಟ್ ಬೇಕಂತ ಕೇಳ್ತಾಳೆ. ಸೊ ಅವಳು ಕೇಳ್ಕೊಂಡೇ ನಾನು ಮಾಡೋದು. ಹೀಗಾಗಿ ಯಾವಾಗಲೂ ಅವಳ ಪ್ರಿಫರೆನ್ಸು. ಈಗ ಹೆಂಗಂದರೆ ಹೆಣ್ಮಕ್ಳಿಗೆ ನಾವು ತವ್ರ ಮನೆ ಇರಬೇಕಾದ್ರೆ ಅವಳಿಗೆ ಪ್ರಿಫರೆನ್ಸ್ ಕೊಟ್ಬಿಡ್ಬೇಕು. ಯಾಕಂದರೆ ನಾಳೆ ಗಂಡನ ಮೇಲೆ ಹೆಂಗಿರ್ತವೆ ಗೊತ್ತಿಲ್ಲ, ಅವ್ರಿಗೆ ಇದು ಕೊಡ್ತದೆ ಗೊತ್ತಿಲ್ಲ. ಬಟ್ ಸೊ ನಾನು ಅವಳು ದೊಡ್ಡವಳಾಗೋ ತನಕ ಫಸ್ಟ್ ಪ್ರಿಯಾರಿಟಿ ಅವಳಿಗಾಗಿ ಇಡಬೇಕು ಅನ್ನೋದು ಆಸೆ. ಸೊ ಅವಳಿಗೋಸ್ಕರನೇ ನಾನು ಪ್ರತಿಯೊಂದು ಮಾಡೋದು, ಮುಂದೇನೂ ಮಾಡ್ತಾ ಇರೋದು. ಓಕೆ, ನಾನು ಹೇಳಿದಾಗೆ ಮತ್ತು ಉಪ್ಪು, ಪೇಸ್ಟು ಇದೆಲ್ಲ ಹಾಕಿದ್ದೀನಿ. ಓಕೆ, ಮತ್ತು ನಾನು ಈ ಗ್ಲಾಸಲ್ಲಿ ತೊಗೊಂಡಿಲ್ಲ, ಇದರಲ್ಲಿ 2 ಕಪ್ಪು ನಾನು ಅಕ್ಕಿ ತೊಗೊಂಡಿದ್ದು, ಅದು ತೊಳೆದಿಟ್ಕೊಂಡಿದ್ದೀನಿ ಸೈಡು. ಸೊ ಇದಕ್ಕೆ ಅನುಗುಣವಾಗಿ 4 ಕಪ್ ನೀರು ಹಾಕಬೇಕು. ಸೊ ಅದು ಚೆನ್ನಾಗಿ ಫ್ರೈ ಆದಮೇಲೆ ಈ 4 ಕಪ್ ನೀರು ಹಾಕಿ ಇದನ್ನು ಬಾಯ್ಲಿಗೆ ಬಿಡಬೇಕು. ನಾನು ಇನ್ನೂ ಆದರೂ ಗರಂ ಮಸಾಲ ಹಾಕಿಲ್ಲ. ನಾನು ಇವಾಗ ಗರಂ ಮಸಾಲ ಮತ್ತು ಉಪ್ಪು ಸಹ ಹಾಕ್ತೀನಿ, ನೀವು ಮುಂದೆ ನೋಡ್ಬೋದು. ಮತ್ತು ಸ್ವಲ್ಪ ಕೊತ್ತಂಬರಿ ಡ್ರೈ ಇತ್ತು ಮನೆಯಲ್ಲಿ, ಅದನ್ನೇ ಹಾಕಿದ್ದು. ಮತ್ತು ಪುದೀನ ಇತ್ತು. ಸೊ ಫ್ರೆಶ್ ಪುದೀನ ಇತ್ತು, ಅದನ್ನು ಸಹ ಹಾಕಿದ್ದೀನಿ. ಎಲ್ಲನೂ ಒಂದು ಚೆನ್ನಾಗಿ ಬಾಯ್ಲ್ ಬಂದಮೇಲೆ ನಾವು ಅಕ್ಕಿ ತೊಳೆದಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು. ಸೊ ಅವಾಗ ಬಾಯ್ಲ್ ಬರಬೇಕಾದ್ರೆ ನಾವು ಕುಕ್ಕರ್ ಮುಚ್ಚಿ ಒಂದು 2 ವಿಜಲ್ ಹಾಕ್ಸಿದ್ರೆ ಚೆನ್ನಾಗಿ ಬರ್ತದೆ. ಸೊ ನಾ ಯಾವಾಗಲೂ ಏನು ಹೇಳೋದಂದರೆ ಚೆನ್ನಾಗಿ ಒಂದು ಕುದಿ ಬಂದಮೇಲೆ ಹಾಕಿದರೆ ಅದು ಒಂಥರ ಎಲ್ಲ ಫ್ಲೇವರ್ನೂ ಅದ್ರಾಗ ಇಟ್ಕೋತದೆ. ರೈಸೂ ಮೆತ್ತಗಾಗುತ್ತೆ, ಚೆನ್ನಾಗಿ ತಿನ್ನೋಕ್ಕೆ ಮಕ್ಕಳಿಗೂ ಚೆನ್ನಾಗಿ ಅನಿಸುತ್ತೆ.
ಸೊ ಒಂದ್ಸಲ ಟ್ರೈ ಮಾಡಿ ಸೂಪರಾಗಿರ್ತದೆ ಅಂತ ಹೇಳ್ತೀನಿ ನಾನು. ಮಕ್ಕಳಿಗಂತೂ ಫುಲ್ ಇಷ್ಟ ಆಗುತ್ತೆ ಇವು ಮ್ಯಾಗಿ ಅದು ಇದು ತಿನ್ನಿಸೋಕ್ಕಿಂತ. ಸೊ ಇದು ಬೆಸ್ಟ್ ಅಲ್ವಾ. ಆ್ಯಕ್ಚುಲಿ ನಿಂಬೆಹಣ್ಣು ಬೇಕು, ಬಟ್ ನಿಂಬೆಹಣ್ಣು ಇರಲಿಲ್ಲ. ಸೊ ನಾನು ಏನಂದೆ ಹುಣಸೆಹಣ್ಣು ಹುಳಿ ಹಾಕಿದ್ದೀನಿ. ಹುಣಸೆಹಣ್ಣು ಒಂದು ಸ್ವಲ್ಪ ಅರ್ಧ ನಿಂಬೆಹಣ್ಣು ಗಾತ್ರದ ನೆನೆ ಇಟ್ಕೊಂಡು ಅದು ಹುಳಿ ಸಹ ಹಾಕಿ, ಮತ್ತು ನೋಡ್ಬೋದು ಮುಂದೆ ರೈಸ್ ಸಹ ಹಾಕ್ತೀನಿ. ಹಾಕಿ ಬಾಯ್ಲ್ ಮಾಡಿಟ್ರೆ ಮಸ್ತ್ ಮಜವಾಗಿ ನಮ್ಗೆ ಬಗರ್ ರೈಸ್ ಅಂತ ರೆಡಿ ಆಗುತ್ತೆ. ಕೆಲವೊಮ್ಮೆ ಏನಂದರೆ ಕಲರ್ ರೈಸ್ ಅಂತಿರ್ತೀವಿ. ನನಗೆ ಜೋಕ್ ಮಾಡ್ತಿರ್ತಾರೆ, ನಾನೇ ಕೆಲವೊಬ್ರಿಗೆ ಜೋಕ್ ಮಾಡ್ತಾರೆ, ಕಲರ್ ರೈಸ್ ಅಂತೀರಾ ಅದಕ್ಕೆ ಕಲರೇ ಇರಲ್ಲ ಅಂತೇಳಿ. ಸೊ ಇದಕ್ಕೆ ಯೂಶ್ವಲಿ ಆಂಧ್ರ ಸೈಡ್ ಜಾಸ್ತಿ, ಹೈದ್ರಾಬಾದ್ ಕಡೆ ಆಂಧ್ರ ಸ್ಟೈಲ್ ಕಡೆ ಭಾಳ ಜಾಸ್ತಿ ಮಾಡೋದು. ಅವರೆಲ್ಲ ಬಗರ್ ರೈಸ್ ಅಂತ ಕರೀತಾರೆ. ಸೊ ಆ ರೈಸ್ ಇದು ಚೆನ್ನಾಗಿರ್ತದೆ ಬೇಳೆ ಜೊತೆ, ಎಸ್ಪೆಷಲಿ ಗಟ್ಟಿ ಬೇಳೆ ಟೊಮ್ಯಾಟೊ ಚಟ್ನಿ ಅಂತ ಬರುತ್ತಲ್ಲ, ಅದ್ರ ಜೊತೆ ಹೇಳಿ ಮಾಡಿಸಿದ ಕಾಂಬಿನೇಷನ್ ಅಂತ ಹೇಳ್ಬೋದು. ನಾನ್ ವೆಜ್ಜಲ್ಲಂತೂ ಮಸಾಲ ರೈಸ್ಗಳು ಚೆನ್ನಾಗೇ ಅನಿಸುತ್ತೆ. ಬಟ್ ನೀವು ಇದನ್ನು ಈ ಥರ ಬೇಳೆ ಜೊತೆ ತಿಂದು ನೋಡಿ, ಹೇಳ್ತೀರಾ, ನಿಜವಾಗ್ಲೂ ಹೇಳ್ತೀರಾ ಚೆನ್ನಾಗಿತ್ತು ಅಂತ ಹೇಳಿ. ಸೊ ಒಂದ್ಸಲ ಟ್ರೈ ಮಾಡಿ, ಕೊನೆ ತನಕ ವಿಡಿಯೋ ನೋಡಿ. ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆಲ್ರೆಡಿ ಎಷ್ಟೋ ಜನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನನಗೆ ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ರೆಸಿಪೀಸ್ಗಳು ವೆಯ್ಟ್ ಲಾಸ್ ಜರ್ನಿದು ಹಾಕಬೇಕು, ಇನ್ನು ಸ್ವಲ್ಪ ಬಿಸಿ ಇದ್ದೀನಿ, ಹಾಕ್ತಕ್ಕಾಗ್ತಾಯಿಲ್ಲ. ಸೊ ನಾವು ನೋಡ್ಬೋದು ಇವಾಗ ನಾನು ರೈಸ್ ಹಾಕಿದೆ, ತೊಳೆದಿಟ್ಕೊಂಡಿದ್ದು, ಸ್ವಲ್ಪ ಉಪ್ಪು ಟೇಸ್ಟ್ ಮಾಡಿ ಉಪ್ಪು ಹಾಕಿದೆ, ಮತ್ತು ಕುಕ್ಕರ್ ಮುಚ್ಚಿ 2 ವಿಜಲ್ ಹಾಕ್ಸಿದ್ದೀನಿ. 2 ವಿಜಲ್ ಹಾಕಿದ ಮೇಲೆ ಒಂದು 2 ಮಿನಿಟ್ಸ್ ಫ್ಲೇಮ್ ಬಂದ್ ಮಾಡಿ ಬಿಡಬೇಕು. ಸೊ ಆವಾಗ ನಾವು ಓಪನ್ ಮಾಡಿದ್ರೆ ಎಷ್ಟು ಚೆನ್ನಾಗಾಗಿರ್ತದೆ ರೈಸ್, ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ, ಸೂಪರ್ ಅನಿಸುತ್ತೆ. ಸೊ ಸ್ವಲ್ಪ ತುಪ್ಪ ಮೇಲೆ ಹಾಕ್ಕೊಂಡು ತಿಂದರೆ ಏನಪ್ಪ ಸ್ವರ್ಗನೇ ಅನ್ಬೋದು. ಸೊ ಹೊಟ್ಟೆ ತುಂಬಿತಂದರೆ ಎಲ್ಲನೂ ಆನಂದ ಅಂತೆ. ಸೊ ನಾವು ಹೊಟ್ಟೆಗೋಸ್ಕರ ಜೀವನ ಇರಬೇಕಾದ್ರೆ ನೀಟಾಗಿ ಚೆನ್ನಾಗಿ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಕೊತಾ, ನೋಡ್ಬೋದು ಎಷ್ಟು ಚೆನ್ನಾಗಾಗ್ತದೆ ರೈಸು. ನಾನು 2 ವಿಜಲ್ ಹಾಕಿ ಒಂದು ಫ್ಲೇಮ್ ಆಫ್ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಟಿದ್ದೆ ಅಷ್ಟೇ, ನೋಡ್ಬೋದು. ಸೊ ನನ್ನ ಮಗಳಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಅಂಥೇಳಿ ಈ ಥರ ಬೌಲ್ ಥರ ಮಾಡಿ ಅದರಲ್ಲಿ ಸ್ವಲ್ಪ ಬೇಳೆ ಹಾಕಿ ಮೇಲೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಅವಳಿಗೆ ನಾನು ಯೂಶ್ವಲಿ ಸ್ವಲ್ಪ ತುಪ್ಪ ಜಾಸ್ತಿ ತಿನ್ನಿಸ್ತಾ ಇರ್ತೀನಿ, ಯಾಕಂದರೆ ಮೈಂಡ್ ಒಂಥರ ಶಾರ್ಪ್ ಆಗುತ್ತೆ ಅಂತಾರೆ. ಸೊ ನೋಡೋಣ, ನಮ್ಮ ಕಡೆಯಿಂದ ಟ್ರೈ ಮಾಡ್ಕೋತಾ ಇರಬೇಕು. ಒಟ್ಟಿನಲ್ಲಿ ಒಂದು ಸ್ವಲ್ಪ ಹಾಕಿದ್ದೀನಿ, ಹಾಕಿ ಅವಳಿಗೆ ತಿನ್ನಿಸಿದ್ದೀನಿ. ಥ್ಯಾಂಕ್ ಯು.